ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಹಿಮನ್ ಕವಿತಾ ಪಾರ್ಟ್ 1 ವ್ಲಾಗ್ ನೋಡಿದ್ದೀರಲ್ವಾ. ಲೈಟ್ ಹೌಸ್ಗೆಲ್ಲ ಹೋಗಿ ಬಂದಿರೋ ವ್ಲಾಗ್ ನಾನು ಹಾಕಿರೋದು. ಓಕೆ, ಈ ವ್ಲಾಗ್ ಲೈಟ್ ಹೌಸ್ ಪಾರ್ಕು. ಓಕೆ, ಈ ಪಾರ್ಕ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮುಂದೆ ಹೋಗ್ತಾ ಹಾಗೆಯೇ ತೋರಿಸ್ತೀನಿ. ಇಲ್ಲೇನು ಮೀನು ಇದೆಯಾ ಅಂತ. ಮೀನು ಇಲ್ಲ ಕಾಣಿಸುತ್ತೆ, ಏನು ಕಾಣಿಸ್ತಾ ಇಲ್ಲಪ್ಪ. ಓಕೆ, ಹಾಗೆ ಬನ್ನಿ, ನಾನು ನಿಮಗೆ ಮುಂದೆ ಹೋಗ್ತಾ ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಇಲ್ಲೊಂದು ಸರ್ಪ್ರೈಸ್ ಇದೆ. ಏನು ಸರ್ಪ್ರೈಸ್ ಅಂತ ಹೇಳಿದ್ರೆ, ನಾನು ಆಗಲೇ ತುಂಬ ಎದುರ್ಕೊಬಿಟ್ಟೆ ನಿಜವಾಗಿರೋದು ಅಂತ ಹೇಳ್ಬಿಟ್ಟು. ಸೊ ನೋಡಬೇಕಾದ್ರೆ ಗೊತ್ತಾಯಿತು ಇದು ನಿಜವಾದ ಆನೆ ಅಲ್ಲ ಅಂತ ಹೇಳ್ಬಿಟ್ಟು. ನಾನು ಮೊದಲು ದೂರದಲ್ಲಿ ನೋಡಿದಾಗ ನಾನು ಎದುರ್ಕೊಬಿಟ್ಟೆ ಆಯಿತಾ. ಸೊ ನಾನು ಹತ್ರ ಬರೋಲ್ಲ, ಭಯ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಮತ್ತು ನಮ್ಮ ಹಸ್ಬೆಂಡ್ ಹೇಳಿದ್ರು, ಅದು ನಿಜವಾಗದ ಅಲ್ಲ ಬಾ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಮತ್ತೆ ಕರ್ಕೊಬಂದರು. ನೋಡಿ, ನನ್ನ ಮಗನಿಗೆ ಎಷ್ಟು ಇಷ್ಟ ಗೊತ್ತಾ. ನೋಡಿ, ಅವನಿಗೆ ಆಟ ಆಡೋದು, ಅವನಿಗೆ ನಗು, ಅಯ್ಯೋ ಅವನ ಆಟಗಳು ನೋಡೋದೇ ಬೇಡ. ಏನು ಗೊತ್ತಾ, ಮನೇಲಿ ಇದ್ದು ಎಷ್ಟಂತ ಇರಲಿಕ್ಕಾಗುತ್ತೆ ಹೇಳಿ. ಯಾವುದಾದ್ರೆ ಒಂದಿನ ಒಂದು ವಾರದಲ್ಲಿ ಒಂದು ವಾರದಲ್ಲಿ ಒಂದು ಸಲನೋ 2 ಸಲನೋ ಬಂದು ನಾವು ಹಿಂಗೆ ಹೊರಗಡೆ ಸುತ್ತಾಡೋಕ್ಕೆಲ್ಲ ಬಂದರೆ ಒಂಥರ ಚಂದ ಅಲ್ವಾ. ರೂಮೊಳಗೆ ಎಷ್ಟಂತ ಇರಲಿಕ್ಕಾಗುತ್ತೆ. ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಅಂತ ಏನು ಗೊತ್ತಾ, ನಮ್ಮ ಹಸ್ಬೆಂಡ್ ಸಂಜೆ ಕೆಲಸ ಬಿಟ್ಟು ಬಂದ ತಕ್ಷಣ ನಾವು ಸಂಜೆ ಹೊರಗಡೆ ಹೋಗ್ತಾ ಇರ್ತೀವಿ. ಮತ್ತು ಈಗ ಮಳೆ ಇರೋ ಕಾರಣ ನಾವು ಹಾಗೆ ಹೊರಗಡೆ ಜಾಸ್ತಿ ಎಲ್ಲಿ ಹೋಗ್ತಾ ಇಲ್ಲ. ಆದರೂ ಮಳೆ ಕಡಿಮೆ ಇದೆ ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡು 4 ಗಂಟೆಗೆ ಬರ್ತಾರೆ. ನಾವು ಒಂದು 7-8 ಗಂಟೆ ತನಕ ಹೊರಗಡೆ ಸುತ್ತಾಡ್ಕೊಂಡೆಲ್ಲ ಬರ್ತೀವಿ. ಹಾಗೆಯೇ ನಮ್ಮ ಹಸ್ಬೆಂಡ್ ಅಕ್ಕನ ಮನೆಗೆಲ್ಲ ಹೋಗಿ ಬರ್ತೀವಿ ಆಯಿತಾ. ನೋಡಿ, ನನ್ನ ಮಗ ನೋಡಿ, ಅವನಿಗೆ ಎಷ್ಟು ಖುಷಿ ಅಂತ ಹೇಳ್ಬಿಟ್ಟು ಅವನು ಅವನದು ನಗು ನೋಡಿದ್ರೆ ಎಂಡು ಕುഞ്ഞ് ಎಂದಡ ಚಕ್ಕನ್ എൻ്റെ പൊന്നെ എൻ്റെ പൊന്നെ കുട്ടി ಇಷ್ಟಪಟ್ಟ ನನ್ನ ಮಗ ಇಷ್ಟ ಆಯ್ತು. ಅವನು ಹೊರಗಡೆ ಕರ್ಕೊಂಡು ಬಂದಿದ್ದು. ಮತ್ತು ಅವನಿಗೆ ಹೊರಗಡೆ ಕರ್ಕೊಂಡು ಬಂದಾಗ ಗೊತ್ತಾಗುತ್ತೆ, ಅಯ್ಯೋ ಅವನಿಗೆ ಎಷ್ಟು ಖುಷಿ ಗೊತ್ತಾ. ನೋಡಿದ್ರೆ ಈ ಪಾರ್ಕ್ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ನೋಡಿ, ಅಲ್ಲಿ ಹುಲ್ಲುಗಳು ನೋಡಿ ಹಚ್ಚ ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳ್ಬಿಟ್ಟು. ಅಲ್ಲಿ ಫೋಟೋ ಎಲ್ಲ ತೆಗಿಲಿಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಈಗ ಏನು ಗೊತ್ತಾ, ಅಲ್ಲಿ ಕೂತ್ಕೊಂಡು ಫೋಟೋ ತೆಗಿಲಿಕ್ಕೂ ಆಗಲ್ಲ. ಯಾಕಂದರೆ ಮಳೆ ಬಂದು ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಮತ್ತು ನಾವಲ್ಲಿ ಕೂತ್ಕೊಂಡ್ರೆ ನಮ್ಮ ಬಟ್ಟೆ ಮಣ್ಣಾಗಿ ಏನಿಲ್ಲ. ಸೊ ಇದ್ರ ಮೇಲೆ ಹೋಗಿ ಕೂತ್ಕೊಂಡು ಆಟ ಆಡೋಣ ಅಂತ ನಾನು ಯೋಚನೆ ಮಾಡಿದೆ. ಅವಾಗ ನಮ್ಮ ಹಸ್ಬೆಂಡ್ ಹೇಳಿದ್ರು, ಅದು ಚಿಕ್ಕ ಮಕ್ಕಳಿಗಿರೋದು, ನೀನು ಕೂತ್ಕೊಂಡು ಮತ್ತು ಅದನ್ನ ಕಟ್ ಮಾಡಬೇಡ ಬಾ ಅಂತ ಹೇಳಿದ್ರು. ಮತ್ತು ಏನು ಮಾಡಿದ್ರು, ಸೇರಿ ಅಂತ ಬಿಟ್ಟು ಬಂದೆ. ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಹಿಂಗೆ ಕಟ್ಟಾಗೋಗೇ ಇತ್ತು ಆಯಿತಾ. ಸೊ ಅಲ್ಲೊಂದು ಆಂಟಿನೂ ಹೇಳಿದ್ರು, ಅಲ್ಲಿ ಸ್ವಲ್ಪ ಕಟ್ಟಾಗೋಗಾಗಿದೆ, ಅದ್ರ ಮೇಲೆ ಕೂತ್ಕೊಳ್ಬೇಡಿ ಅಂತ ಹೇಳಿದ್ರು. ಹಾಗೆ ನಾವು ಕೂತ್ಕೊಂಡಿಲ್ಲ. ನೋಡಿ, ನನ್ನ ಮಗ ಜಾರುಬಂಡಿ ಆಡೋದು ನೋಡಿದ್ರೆ ನನಗೆ ಸಂತೋಷ, ಕುಟ್ಟಿಗೆ ಸಂತೋಷ. ನನ್ನ ಮಗನಿಗೆ ಇಷ್ಟ ನೋಡಿದ್ರೆ. ಅವನಿಗೆ ಈ ಥರ ಆಟ ಆಡ್ಸೋದಂದ್ರೆ ನನಗೆ ತುಂಬ ಇಷ್ಟ. ನೋಡಿ, ಅವನಿಗೆ ನಗಾಡ್ತಾನೆ ಅಂತ ಹೇಳ್ಬಿಟ್ಟು. ಸುಂದರ ಅಲ್ವ ನನ್ನ ಮಗ, ತುಂಬ ಇಷ್ಟ ಅವನು ಹೊರಗಡೆ ಕರ್ಕೊಬಂದರೆ ನನ್ನ ಮಗನಿಗೆ ಎಷ್ಟು ಇಷ್ಟ ಗೊತ್ತಾ. ಅವನಿಗೆ ಬೇಗ ಗೊತ್ತಾಗುತ್ತೆ ನಾವು ಹೊರಗಡೆ ಬಂದಿದ್ವಿ, ಮನೆ ಒಳಗೆ ಇಲ್ಲ ಅನ್ನೋದೆಲ್ಲ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಯಾರು ಕರೆದ್ರೆ ಅವನು ಒದ್ದು ಹೋಗ್ಬಿಡ್ತಾನೆ ಆಯಿತಾ. ಮತ್ತು ನೋಡಿ, ಈಗ ಒಂದು ಸಣ್ಣ ಮಕ್ಕಳೆಲ್ಲ ಹೋಗಲ್ಲ ಹಂಗೆ ಕರೆದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆದರೆ ನನ್ನ ಮಗ ಹಂಗೆ ಅಲ್ಲ, ಯಾರು ಕರೆದ್ರೂ ಸಹ. ಆಗಲೇ ಒಂದು ಆಂಟಿ ಬಂದರೆ ಮಗುನ ಎತ್ಕೊಂಡಿದ್ರು, ಇವನು ಅಷ್ಟು ಬೇಗ ಅವ್ರ ಹತ್ರ ಹೋಗಿದ್ದಾನೆ. ಒಂದು ಅಳೋದು ಗೆಲ್ಲೋದು ಏನು ಮಾಡಿಲ್ಲ, ಯಾರು ಕರೆದ್ರೂ ಹೋಗ್ತಾನೆ ಆಯಿತಾ. ಅದೊಂದು ತುಂಬ ಇಷ್ಟ. ಹೋದ ಜಾಗದಲ್ಲೂ ಅವನು ತುಂಬ ನಗಾಡ್ಕೊಂಡು ಆಟಾಡ್ಕೊಂಡಿರ್ತಾನೆ. ಮತ್ತು ಅಳೋದು ಅಲ್ಲ ಆ ಥರ ಎಲ್ಲ ಏನು ಮಾಡಲ್ಲ ಅವನು ಪಾಪ. ಹಾಗೆಯೇ ನಮ್ಮ ಹಸ್ಬೆಂಡ್ ಮತ್ತು ಹಾಗೆಯೇ ಮಗುನ ಆಟಾಡಿಸ್ತಾ ಇದ್ದಾರೆ ಆಯಿತಾ. ಏನು ಗೊತ್ತಾ, ಯಾವತ್ತೂ ಮನೇಲೇ ಕೆಲಸ ಮಾಡ್ಕೊಂಡಿರೋದಲ್ಲ. ಏನು ಒಂದು ವಾರಕ್ಕೆ 1-2 ಸಲ ಆದರೂ ನಾವು ಬಂದಿಗೆ ಹೊರಗಡೆ ಎಲ್ಲ ಬಂದು ಸುತ್ತಾಡ್ಕೊಂಡೆಲ್ಲ ಹೋಗ್ಬೇಕಾದ್ರೆ ಒಂಥರ ಚೆನ್ನಾಗಿರುತ್ತೆ. ಹಾಗೆಯೇ ನಮ್ಮ ಮೈಂಡು ಸಹ ಫ್ರೀ ಆಗಿರುತ್ತೆ. ಮತ್ತು ಮನೆ ಒಳಗೇ ಇದ್ದರೆ ಏನು ಗೊತ್ತಾ, ಅದಿದೆ ಯೋಚನೆ ಆಗೋದು, ಏನೋ ನಮಗೆ ತಲೆನೋವು ಆಗೋದು. ಸೊ ಅದೆಲ್ಲ ಎಂತ ಕೇಳಿ, ಹೀಗೆ ಒಂದು ವಾರದಲ್ಲಿ 1-2-3 ಸಲ ಹೊರಗಡೆ ಎಲ್ಲ ಬಂದು ಒಂದು ಸಂಜೆ ಬೆಳಿಗ್ಗೆ ನಮ್ಮ ಹಸ್ಬೆಂಡ್ ಕೆಲಸ ಹೋಗ್ತಾರೆ, ಹಾಗೆಯೇ ಸಂಜೆ ನಾವು ಹಿಂಗೆ ಸುತ್ತಾಡ್ಕೊಂಡೆಲ್ಲ ಹೋಗ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ನೋಡಿ, ರೂಮ್ ಒಳಗೇ ಮಗುನ ಬಿಟ್ಕೊಂಡು ಹಿಂಗೆ ಆಟ ಆಡ್ಕೊಂಡಿರ್ತೀವಿ, ಮಗು ಜೊತೆನೇ ಇರ್ತೀವಿ. ಸೊ ಅದೊಂದು ರೂಮ್ ಒಳಗೇ ಆಗಿಬಿಟ್ಟಿರುತ್ತೆ ಅಲ್ವಾ. ನಾವು ಹಿಂಗೆ ಹೊರಗಡೆಲ್ಲ ಒಂದೊಂದು ಸಲ ಬಂದು ಹಿಂಗೆ ಹೊರಗಡೆ ಸುತ್ತಾಡ್ಕೊಂಡಿದ್ರೆಲ್ಲ ತುಂಬ ಚೆಂದ. ಸೊ ಹಾಗೆ ನೀವು ಹಂಗೇ ಒಂದು ವಾರಕ್ಕೆ 1-2-3 ಸಲ ಹೊರಗಡೆಲ್ಲಿ ಹೋಗಿ ಬನ್ನಿ ನೋಡಿ. ಆವಾಗ ನಿಮಗೆ ಎಷ್ಟು ಖುಷಿಯಾಗುತ್ತೆ. ಮನೇನೂ ಒಂಥರ ಸಮಾಧಾನದಲ್ಲಿ ಇರುತ್ತೆ. ಕೋಪ ಗೀಪೆಲ್ಲ ಕಡಿಮೆ ಆಗಿರುತ್ತೆ. ರೂಮ್ ಒಳಗೇ ಇದ್ದರೆ ಏನು ಗೊತ್ತಾ, ಕೋಪ ಜಾಸ್ತಿ ಬರುತ್ತೆ. ನನಗೆ ಹಂಗೇ ರೂಮೊಳಗೆ ಜಾಸ್ತಿ ಟೈಮ್ ಹಂಗೇ ಇದ್ದರೆ ನನಗೆ ಬೇಗ ಕೋಪ ಬರೋದಾಯ್ತಾ. ಸ್ವಲ್ಪ ಹಂಗೇ ಹೊರಗಡೆ ಎಲ್ಲಾದರೆ ನಾವು ಹೋಗಿ ಬಂದರೆ ಮತ್ತು ಸ್ವಲ್ಪ ಒಂಥರ ಮೈಂಡೆಲ್ಲ ಫ್ರೀ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಎಲ್ಲ ಸುತ್ತಾಡೋದೆಲ್ಲ ಮಾಡಿದ್ರೆ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ. ನೋಡಿ, ಆಚೆ ಕಡೆ ಇರೋದು ಬೀಚ್, ಆ ಗೇಟಿಂದ ಆಚೆ ಕಡೆ ಇರೋದು ಬೀಚ್ ಆಯಿತಾ. ಅಲ್ಲಿ ಪಾರ್ಕ್ ಇದೆ ಹಿಂಗೆ ಕೂತ್ಕೊಳ್ಳೋಕ್ಕೆಲ್ಲ. ಇದರೊಳಗೆ ಸಣ್ಣ ಸಣ್ಣ ಮೀನಿದೆ ಆಯಿತಾ, ತುಂಬ ದೊಡ್ಡದೇನಲ್ಲ, ಅದು ಕಾಣಿಸಲ್ಲ. ನೋಡಿ, ಅಲ್ಲಿ ಕಾಣಿಸಲ್ಲ ನೋಡಿ, ಸಣ್ಣ ಸಣ್ಣ ಮೀನಿದೆ ಆಯಿತಾ. ನೋಡಿ, ಇದು ಆಚೆ ಕಡೆ ಇರೋದು ಬೀಚ್. ಅಲ್ಲಿ ನೋಡಿ, ಅಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಪಾರ್ಕ್ ಇದೆ. ಬಟ್ ನಮಗೆ ಅಲ್ಲಿ ಕೂತ್ಕೊಂಡು ಆ ಮಗುನ ಆಟಾಡ್ಸ್ಕೊಂಡಿರೋಷ್ಟು ಟೈಮ್ ಇಲ್ಲ. ಯಾಕಂತ ಹೇಳಿದ್ರೆ ಮಳೆ ಬಂದರೆ ಕಷ್ಟ. ಹಾಗೆ ನಾವೀಗ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು
ನೋಡಿ ನಾವು ಹೆಂಗನೇ ರಿಟರ್ನ್ ಬರ್ತಾ ಇದ್ದೀವಿ ನೋಡಿಕೊಂಡು. ಹಾಗೆಯೇ ಮತ್ತು ಇನ್ನೊಂದು ಏನು ಗೊತ್ತಾ, ನಾನು ಇವಾಗ ಪಾರ್ಟ್ 3 ವ್ಲಾಗ್ ಮಾಡ್ತೀನಿ. ಅದರಲ್ಲಿ ಅಂತೂ ತುಂಬ ಚೆನ್ನಾಗಿರೋಂಥ ವ್ಲಾಗ್ ಅದು. ಸೊ ನೋಡಿ, ಫುಲ್ ನೋಡಿ, ಹಾಗೆಯೇ ಸಪೋರ್ಟ್ ಮಾಡ್ತಾಯಿರಿ. ನೋಡಿದ ಮೇಲೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಆಯಿತಾ. ಹಾಗೆಯೇ ಲೈಕ್ ಕೊಟ್ಟು ಹಾಗೆಯೇ ಒಂದು ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾನು ಪಾರ್ಟ್ 3 ಮಾಡಬೇಕಾಗಿರೋ ವ್ಲಾಗ್ ಇದು. ಬಟ್ ಅದರಲ್ಲಿ ತುಂಬ ಹೇಳ್ಕೊಡೋಂಥ ಮ್ಯಾಟ್ರೆಲ್ಲ ತುಂಬ ಇದೆ. ಸೊ ಹಾಗಾಗಿ ಅದು ನೆಕ್ಸ್ಟ್ ವ್ಲಾಗ್ ಅಂದರೆ ಪಾರ್ಟ್ 3ಯಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಇದು ಪಾರ್ಟ್ 2 ವ್ಲಾಗ್ ಆಯಿತಾ. ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿದೆ, ಅಲೆಗಳು ನೋಡಿದ್ರೆ ಹೇಗಿದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬೈ ಬಾಯ್. ನೋಡಿ ನನ್ನ ಹಸ್ಬೆಂಡ್ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಪಾಪ ನನ್ನ ಮಗನಿಗೆ ನಿದ್ರೆ ಬಂದಿದೆ ಕಾಣಿಸುತ್ತೆ. ನೋಡಿ ಅವನಿಗೆ ಕಣ್ಣು ಉಜ್ಕೊಳ್ತಾ ಇದ್ದಾನೆ. ಓಕೆ, ಹಾಗೆಯೇ ಇವಾಗ ಪಾರ್ಟ್ 3 ವ್ಲಾಗ್ ಹಾಕ್ತೀನಿ. ಓಕೆ, ನಾಳೆ ಬೆಳಿಗ್ಗೆ 11 ಗಂಟೆ, ಕರೆಕ್ಟ್ 11 ಗಂಟೆಗೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ಹಾಗೆಯೇ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾ ಬೈ.